ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಿಕ್ಷಾರ್ ಅಡುಗೆ ಮಾಡ್ತಿದ್ದಾರೆ ಟಿಫನು. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಗಂಟಲೆಲ್ಲ ಕಟ್ಕೊಬಿಟ್ಟಿತ್ತು. ಈಗೂ ಸ್ವಲ್ಪ ಪರವಾಗಿಲ್ಲ. ಇವಾಗ ಸ್ವಲ್ಪ ಬೆಟರ್ ಅನಿಸ್ತಿದೆ. ಇವತ್ತು ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತು ಮೊಟ್ಟೆ ಪಲ್ಯ ಮಾಡ್ತಿದ್ದೀವಿ. ಅದು ನಿಕ್ಷಾ ಅವರೇ ಮಾಡ್ತಿದ್ದಾರೆ ಇವತ್ತು. ಮಮ್ಮಿ ನಾನೇ ಮಾಡ್ತೀನಿ ಅಂತ ನಾನಲ್ಲಿ ಚಪಾತಿ ಹರ್ಕೊಡ್ತಿದ್ದೀನಿ. ನಿಕ್ಷಾ ಅವರು ಚಪಾತಿ ಎಲ್ಲ ಸುಡ್ತಿದ್ದಾರೆ. ಈಗ ಟಿಫನ್ ಎಲ್ಲ ಆಯಿತು. ಈಗ ನಿಕ್ಷಾ ಅವ್ರಿಗೂ ಸ್ಕೂಲೆಲ್ಲ ರಜೆ ಕೊಟ್ಟಿದ್ರಲ್ಲ, ಅವ್ರ ಫ್ರೆಂಡ್ಸ್ ಎಲ್ಲ ಮನೆ ಹತ್ರ ಬಂದಿದ್ದಾರೆ. ಸ್ವಲ್ಪ ಹೊತ್ತಾಗೆ ಬರ್ಕೊಂಡು ಆಮೇಲೆ ಗೇಮ್ ಆಡ್ತಿದ್ದಾರೆ. ಈಗ ಮಕ್ಕಳೆಲ್ಲ ಬಂದಿದ್ದಾರೆ ಅಂತ ನಾನು ಇಲ್ಲಿ ಪಾನಿಪುರಿ ಮಾಡ್ತಿದ್ದೀನಿ. ಅದಕ್ಕೆ ಕಡಲೆಬೇಳೆ ಬೇಯಿಸ್ಕೊಂಡಿದ್ದೀನಿ. ಈಗ ಆಲೂಗಡ್ಡೆನೂ ಬೇಯಿಸ್ಕೊಂಡಿದ್ದೆ. ಈಗ ಇದನ್ನು ಅದಕ್ಕೆ ಸೇರಿಸ್ತೀನಿ. ಈಗ ಸೇರಿಸಿದೆಲ್ಲ ಆಯಿತು. ಎಲ್ಲ ನೀಟಾಗಿ ಈಗ ಮಿಕ್ಸ್ ಮಾಡ್ತೀನಿ. ಈಗ ಇದಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪಾಗಿರೋದು 2 ಈರುಳ್ಳಿ, ಹಾಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ ಮತ್ತು ಒಂಚೂರು ಖಾರದ ಪುಡಿ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಖಾರ ನೋಡಿಕೊಂಡು ಬೇಕಾದ್ರೆ ಹಾಕೋಬೋದು. ನಾನು ಮಕ್ಕಳು ತಿಂತಾರಲ್ಲ ಅಂತ ಹಸಿಮೆಣ್ಸಿನ್ಕಾಯಿನೇ ಹಾಕಲಿಲ್ಲ, ಸ್ವಲ್ಪ ಖಾರನೂ ನೋಡಿ ಹಾಕ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ಈಗ ಪಾನಿ ಮಾಡ್ಕೋಬೇಕಲ್ವ, ಅದಕ್ಕೆ 4 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಹಾಗೆ 1-2 ಇಂಚಷ್ಟು ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಲೆಮನ್ ಹಾಕಿದ್ದೀನಿ. ಈಗ ಇದನ್ನು ಫುಲ್ಲು ನುಣ್ಣಗೆ ಗ್ರೈಂಡ್ ಬರಬೇಕು. ಅದಾದಮೇಲೆ ಈಗ ಇದನ್ನು ಸೋಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ರಸನೂ ರೆಡಿ ಮಾಡಿಟ್ಕೊಂಡಿದ್ದೆ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಾಕಿದ್ದೀನಿ ಅಷ್ಟೇ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ, ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳೋದ ಮೇಲೆ ಈಗ ಬಾಣಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಈಗ ಒಂದೊಂದಾಗಿ ಪೂರಿ ಎಲ್ಲ ಕರ್ಕೋತೀನಿ. ಪೂರಿ ಇದು ನಾವು ಡಿಮಾರ್ಟ್ಗೆ ಹೋದಾಗ ತಗೊಬಂದಿದ್ದು ಪಾನಿಪುರಿ ಮಾಡಬೇಕು ಅಂತಲೇ. ಈಗ ಅದೇ ಪೂರಿನ ಎಣ್ಣೆಗೆ ಹಾಕಿ ಕರಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ನೋಡಿ. ಈಗ ಎಷ್ಟು ಬೇಕೋ ಅಷ್ಟು ಪೂರಿ ಎಲ್ಲ ಕರ್ಕೋತೀನಿ ಬೇಗ. ಈಗ ಪೂರಿ ಎಲ್ಲ ಕರಿದಾಗಿದೆ ನೋಡಿ. ಈಗ ಎಲ್ಲ ರೆಡಿ ಮಾಡ್ತಿದ್ದೀನಿ. ಪೂರಿನ 2 ಭಾಗ ಮಾಡಿದ್ದೀನಿ, ಅಂದರೆ ಮಕ್ಕಳು ತಿಂತಾರಲ್ವ, ಅವ್ರಿಗೆ ತಿನ್ನೋಕ್ಕಾಗಲಿ ಅಂತ. ಈಗೆಲ್ಲ ರೆಡಿ ಆಯಿತು ನೋಡಿ. ಪಾನಿ ಮತ್ತು ಪೂರಿಗೆಲ್ಲ ಸ್ಟಫಿಂಗ್ ಮಾಡಿಟ್ಟಿದ್ದೀನಿ. ಮಾಡಬೇಕು. ನಿನಗೆಲ್ಲ ಖಾರನೇ ಬಿಡು. ಈಗ ಪಾನಿಪುರಿ ಎಲ್ಲ ತಿಂದಿದ್ದಾಯಿತು. ಈಗ ಮತ್ತೆ ಗೇಮ್ ಆಡ್ತಿದ್ದಾರೆ. ಬೇರೆ ದಾರಿಗಳಿಲ್ಲ ನನಗೆಲ್ಲ ನೀನು ಸಿಕ್ಕಾಗಿದೆ. ಈಗ ಮಕ್ಕಳೆಲ್ಲ ಆಟ ಆಡ್ಬಿಟ್ಟು ಹೋದರು. ಈಗ ನಿಕ್ಷಾ ಅವರು ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾರೆ.
ಅವರು ಮಲಗಿದ್ರೆ ನಮ್ಮ ರಾಣೆ ನೋಡಿ ಬಂದು ಎಲ್ಲಿ ಮಲಗಿದ್ದಾನೆ ಅಂತ. ಈಗಂತೂ ತುಂಬ ಮನೆಯೊಳಗಡೆ ಬರೋದು ರೂಢಿ ಮಾಡ್ಕೊಬಿಟ್ಟಿದ್ದಾನೆ. ಆವಾಗ ಆಚೆನೇ ಇರೋನು, ಇವಾಗ ಬಂದು ಮನೆಯೊಳಗಡೆ ಸೇರ್ಕೋತಾನೆ. ಇಲ್ಲಿ ನಾನು ರವೆ ಇಡ್ಲಿ ಮಾಡ್ತಿದ್ದೀನಿ. ಅದಕ್ಕೆ 2 ಕಪ್ ಅಷ್ಟು ರವೆ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೊಸರು, ಹಾಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಈಗ ಕಲಸಿದೆಲ್ಲ ಆದಮೇಲೆ ಸ್ವಲ್ಪ ಉಪ್ಪು ಮತ್ತು ಒಂಚೂರು ಸೋಡಾ ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಡಬೇಕು ಮುಚ್ಚಿ. ಅದು ರವೆ ಎಲ್ಲ ಸ್ವಲ್ಪ ನೀರೆಲ್ಲ ಇಳ್ಕೋಬೇಕಲ್ವ, ಅದಕ್ಕೋಸ್ಕರ. ಮಾಮೂಲಿ ಈಗ ಇಡ್ಲಿ ಪಾತ್ರೆಗೆ ಎಣ್ಣೆ ಸವರ್ಕೋತಿದ್ದೀನಿ. ಈಗ ನೋಡಿ ಹೇಗಾಗಿದೆ ಅಂತ. ಈಗ ಕರೆಕ್ಟಾಗಿದೆ. ಬೇಕು ಅಂದರೆ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀವು ನೀರು ಹಾಕ್ಕೋಬೋದು. ನಾನು ಕಲಿಸ್ಬೇಕಾದ್ರೆ ತೆಳ್ಳಗೆ ಕಲಿಸಿದೆ. ಈಗ ಕರೆಕ್ಟಾಗಿದೆ. ಈಗ ಒಂದೊಂದೇ ಹಾಕಿ ಬೇಯಕ್ಕಿಡಬೇಕು. ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಟಿಫನ್ ಎಲ್ಲ ಆಯಿತು. ಮಧ್ಯಾಹ್ನ ಸೊಪ್ಪೆಲ್ಲ ಹಾಕಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗ ಬನ್ನೇರುಘಟ್ಟದಲ್ಲಿ ಜಾತ್ರೆ ಇದೆ, ಅದಕ್ಕೋಸ್ಕರ ಈಗ ಹೋಗ್ತಿದ್ದೀವಿ ಜಾತ್ರೆ ನೋಡ್ಕೊಂಡು ಬರೋಣ ಅಂತ. ಈಗ ಮಧ್ಯಾಹ್ನ 2 ಗಂಟೆ ಆಗಿದೆ ಟೈಮು, ಬಿಸಿಲು ಬೇರೆ. ನೋಡ್ಕೊಬಂದ್ಬಿಡೋಣ, ಆಮೇಲೆ ರಶ್ ಆಗಿಬಿಡ್ತಾರೆ ಸಾಯಂಕಾಲ ಅಂತ ಈಗ ಹೋಗ್ತಿದ್ದೀವಿ. ಈಗ ಜಾತ್ರೆ ಹತ್ರ ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಇದ್ದರು, ಜನ ಮಾತ್ರ ತುಂಬ ಜನ ಇದ್ದರು. ಬಿಸಿಲು ಕಡಿಮೆ ಇರ್ತಾರೆ ಅಂತ ಅಂದ್ಕೊಂಡು ಬಂದ್ವಿ, ಆದರೆ ತುಂಬ ಜನ ಇದ್ದರು. ಅಂಗಡಿಗಳು ತುಂಬ ಅಂಗಡಿ ಇಟ್ಟಿದ್ರು. ನಾವು ಬರೋಷ್ಟೊತ್ತಿಗಾಗಲೇ ರಥ ಎಳಿತಿದ್ರು. ನಾವು ಒಂದು ಸ್ವಲ್ಪ ದೂರ ರಥದ ಹತ್ರ ಬಂದ್ವಿ. ಆಮೇಲೆ ಜನ ನೋಡ್ಬಿಟ್ಟು ಆಗಲ್ಲ ಮುಂದೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಅಷ್ಟೇ ರಥ ನೋಡ್ಕೊಂಡು ದೇವಸ್ಥಾನದ ಹತ್ರ ಏನೂ ಹೋಗಿಲ್ಲ. ಇನ್ನೊಂದು ದಿನ ಮತ್ತೆ ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಬಂದ್ಬಿಟ್ರು. ಜನ ಜಾಸ್ತಿ ಇರೋಕ್ಕಾಗಲ್ಲ, ಬಿಸಿಲು ಬೇರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತಿದ್ದು ನೋಡಿಕೊಂಡು ನೆಕ್ಸ್ಟ್ ಏನೇನೋ ಆಟ ಸಾಮಾನೆಲ್ಲ ತೊಗೊಂಡ್ರು. ಹಾಗೆ ಅಲ್ಲಿ ಪ್ರಸಾದ ಕೊಡ್ತಿರು. ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ಬಿಟ್ವಿ. ಅನಿಕ್ಷಾ, ಇವತ್ತು ಶಾಪಿಂಗ್ ಹೋಗ್ತಿದ್ದೀವಿ. ಶಾಪಿಂಗ್ ವಾಯ್ಸ್ ಬೇರೆ ಕಟ್ಕೊಬಿಟ್ಟಿದೆ, ಗಂಟ್ಲು ಮಾತಾಡೋಕ್ಕಾಗಲ್ಲ. ಅವ್ರು ರೆಡಿ. ರಜಾ ಅಲ್ಲಮ್ಮ. ಯುಗಾದಿ ಹಬ್ಬದ ಪ್ರಯುಕ್ತ ನಾವು ನಮ್ಮ ಫ್ರೆಂಡು ಎಲ್ಲ ಹೋಗ್ತಾ ಇದ್ದೀವಿ, ಶಾಪಿಂಗ್ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ನಮ್ಮ ವೈಫು ಮುಚ್ಚಿಕೊತಾ ಇದ್ದಾರೆ. ಅವ್ರಿಗೆ ತುಂಬ ಭಯ ಇದೆ. ಫ್ರೆಂಡ್ ಇಲ್ಲಿ ಮಕ್ಕಳು ತೋರಿಸಿ ಫ್ರೆಂಡ್, ಇವ್ರನ್ನ ಮಕ್ಕಳುಗಳ ಫ್ರೆಂಡ್. ಇಲ್ಲಿ ನೋಡಿ ಫ್ರೆಂಡ್, ಇವನು ನನ್ನ ಚಿಕ್ಕ ಮಗ ಫ್ರೆಂಡ್, ಅವನ್ನ ತೋರಿಸಿ ಫ್ರೆಂಡ್. ಅಲ್ಲಿ ನೋಡಿ ಫ್ರೆಂಡ್, ಹಾಯ್ ಮಾಡಿ ಫ್ರೆಂಡ್. ತಗೊಳ್ಳಿ ಫ್ರೆಂಡ್. ಇನ್ನು ಶಾಪಿಂಗು ಅಲ್ಲೆಲ್ಲ ಹೋಗ್ತೀವಿ, ಆಮೇಲೆ ವಿಡಿಯೋ ಕನೆಕ್ಟ್ ಆಗುತ್ತೆ. ಈಗ ಸದ್ಯಕ್ಕೆ ಬಾಯ್. ಜಾಗ ಬಿಡು, ಬರ ಫ್ರೆಂಡ್. ಅವ್ರ ಯಜಮಾನ್ರು ಏನು ಮಾತಾಡೋದೇ ಇಲ್ಲ ಫ್ರೆಂಡ್. ಮಾತಾಡಿ ಮಿಸ್ಟರ್ ಲೋಕೇಶ್ ಫ್ರೆಂಡ್, ದಯವಿಟ್ಟು ಲೈಕ್ಸ್ ಕಮೆಂಟ್ಸ್ ಚೆನ್ನಾಗಿ ಬರಲಿ, ಮಾತಾಡಿ ಫ್ರೆಂಡ್. ಅವರು ಗಾಡಿ ಓಡಿಸಲು ಬ್ಯುಸಿ ಆಗಿದ್ದಾರೆ ನೋಡಿ ಫ್ರೆಂಡ್, ಗಾಡಿ ಹೆಂಗ್ ಓಡಿಸ್ತಾ ಇದ್ದಾರೆ ಫ್ರೆಂಡ್. ಹಾಯ್ ಫ್ರೆಂಡ್. ಇವಾಗ ಸ್ಟಾರ್ಟ್ ಮಾಡಿದೆ ಕನ್ನಡ. ಹೇಳೋಣ ಲವ್ ಸ್ಟೋರಿ. ಇಷ್ಟೊತ್ತು ಗಂಟೆ ಲವ್ ಸ್ಟೋರಿ ಬಗ್ಗೆ ಹೇಳ್ತೀವಿ ಫ್ರೆಂಡ್. ನಾವೆಲ್ಲ ನಿಮಗೆ ಕಳಿಸ್ತೀವಿ, ಅದನ್ನೆಲ್ಲ ಹಾಕ್ಬಿಡಿ ಫ್ರೆಂಡ್. ಈ ಅಣ್ಣ ಇಷ್ಟೊತ್ತು ಗಂಟೆ ಅಣ್ಣನ ಲವ್ ಸ್ಟೋರಿ ಬಗ್ಗೆ ಹೇಳ್ತಿದ್ರು ನನ್ನ ಹತ್ರ. ಅಣ್ಣನ ಜೊತೆ ಇದ್ರೆ ನಗಕ್ಕೇನು ಕಡಿಮೆನೇ ಇಲ್ಲ. ನಗ್ತಾನೆ ಇರ್ರಿ, ಯಾವಾಗಲೂ ನಗ್ತಾನೆ ಇರೋದಿದೆ. ಇವ್ರು ಮಾತಾಡಿದ್ರೆ ಮಾತೇ ನಿಲ್ಸಲ್ಲ, ಇವರು ಮಾತೇ ಆಡಲ್ಲ. ವೆರಿ ಗುಡ್. ನೋಡಿ, ನನ್ನ ಜೊತೆ 10 ಮಾತಾಡಿದ್ರು ನನ್ನ ಜೊತೆ 1 ಮಾತಾಡಲ್ಲ. ನಿಮ್ಮ ಜೊತೆ 1 ಮಾತಾಡಿದ್ರೆ ನೀವು 10 ಮಾತಾಡ್ತೀರ ನನ್ನ ಜೊತೆ. ಈಗ ಶಾಪಿಂಗ್ ಹತ್ರ ಬಂದ್ವಿ. ಫಸ್ಟು ಇವರೆಲ್ಲ ಶಾಪಿಂಗ್ ಮಾಡಿಬಿಡ್ಲಿ, ಆಮೇಲೆ ನಾವು ಹೋಗ್ತೀವಿ. ಮಕ್ಕಳನ್ನೆಲ್ಲ ಇವ್ರ ಹತ್ರ ಬಿಟ್ಬಿಟ್ಟು ಈಗ ಇವರಿಬ್ಬರು ಶಾಪಿಂಗ್ ಮಾಡ್ತಿದ್ದಾರೆ. ಅದಾದಮೇಲೆ ನಾವು ಹೋಗೋದು. ಈಗ ಶಾಪಿಂಗ್ ಎಲ್ಲ ಆಯಿತು. ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ನನಗೆ ಕೆಮ್ಮು ಸಿಕ್ಕಾಪಟ್ಟೆ ಆಗೋಗಿತ್ತು ಧೂಳಿಗೂ ಅದಕ್ಕೂ.
ಈಗ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆ ಕಡೆ ಹೊರಡಬೇಕು. ಈಗ ಟೈಮ್ ಬಂದು 8 ಗಂಟೆ ಆಗಿದೆ. ಏನಾರ ತಿನ್ನೋಣ ಅಂತ ಇಲ್ಲ ನಿಲ್ಲಿಸಿದ್ದೀವಿ. ಇಲ್ಲಿ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಅಣ್ಣ ಹೇಳ್ತಿದ್ರು. ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ಇಡ್ಲಿ ತಿನ್ನೋಣ ಅಂತ ಬಂದ್ವಿ. ಇಡ್ಲಿ ತಿನ್ಕೊಂಡು ಈಗ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ 9:30 ಆಗಿತ್ತು. ಟ್ರಾಫಿಕ್ ಬೇರೆ ಅಲ್ವಾ, ಸಂಡೇ ಬೇರೆ. ಅದಕ್ಕೆ ನೋಡಿ ಇಷ್ಟೆಲ್ಲ ಶಾಪಿಂಗ್ ಬಂದಿರೋದು. ಇದು ನಿಕ್ಷಾ ಅವ್ರ ಬ್ಯಾಗು, ಇದು ಯಜಮಾನ್ರು, ಇದು ಕವರು ನಂದು ಶಾಪಿಂಗು. 3 ಜನಕ್ಕೂ ಒಂದೊಂದು ಬ್ಯಾಗ್ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಓಕೆ, ಇಷ್ಟೇ ಫ್ರೆಂಡ್ಸ್. ವೀಡಿಯೋ ಮಾಡ್ಕೊಳಕ್ಕಾಗಿದ್ದು, ಹುಷಾರು ಬೇರೆ ಇರಲಿಲ್ವಲ್ಲ. ಓಕೆ, ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.